ನಾನು ಹೋಟೆಲ್ ಓಪನ್ ಮಾಡಿದ್ದೀನಿ, ಟಗರು ಬಿರಿಯಾನಿ ಅಂತ. ನಂದು ಬೆಂಗಳೂರಲ್ಲಿ ಒಂದು ಬ್ರಾಂಚ್ ಇದೆ. ಈಗ ಚಿಂತಾಮಣಿಲೂ ಹೊಸದಾಗಿ ಒಂದು ಬ್ರಾಂಚ್ ಓಪನ್ ಮಾಡ್ತಾ ಇದ್ದೀನಿ, ಟಗರು ಬಿರಿಯಾನಿ ಅಂತ. ಆ ಟಗರು ಬಿರಿಯಾನಿಗೆ ನಮಗೆ ಸ್ಟವ್ ಬೇಕಿತ್ತು. ಮೊದಲು ಒಂದ್ಸತಿ ತಗೊಂಡೋಗಿದ್ದೀನಿ, ಎರಡನೇ ಸತಿ ಬಂದು ತಗೊಂಡೋಗ್ತಾ ಇದ್ದೀನಿ. ಯಾಕಂದ್ರೆ ಪ್ರಾಡಕ್ಟ್ ಚೆನ್ನಾಗಿದೆ. ನಂದು ಬಂದು ನೇಟಿವ್ ಮಳವಳ್ಳಿನೇ. ನಾನು ಬೆಂಗಳೂರಲ್ಲಿ ಬ್ರಾಂಚು ಮತ್ತೆ ಚಿಂತಾಮಣಿ ಬ್ರಾಂಚ್ ಅಲ್ಲಿ ಮಾಡ್ತಾ ಇದ್ದೀನಿ. ಚೆನ್ನಾಗಿದೆ ಪ್ರಾಡಕ್ಟ್. ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿರೋನು ಎರಡನೇ ಸತಿ ಬಂದು ತಗೊಂಡೋಗ್ತಾ ಇದ್ದೀನಿ ಅಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಎಷ್ಟು ಕ್ವಾಲಿಟಿ ಹೆಂಗಿದೆ ಅಂತ. ಅದನ್ನ ನೀವು ಅರ್ಥ ಮಾಡ್ಕೊಂಡು ನೋಡಿ ಬಂದು ಒಂದ್ಸತಿ ವಿಸಿಟ್ ಮಾಡಿ, ಇಷ್ಟ ಆಗುತ್ತೆ, ನೀವು ತಗೊಂಡೋಗ್ತೀರಾ ಅಂತ ನಾನು ಹೇಳ್ತಿದ್ದೀನಿ. ಸರ್, ನಾನು ಬಂದಿರೋದು ಎರಡನೇ ಸರಿ. ನನ್ನ ಹೋಟೆಲ್ ಇವಾಗ ಚಿಂತಾಮಣಿಲಿ ಒಂದಿದೆ ಬ್ರಾಂಚು, ಈಗ ಬೆಂಗಳೂರಲ್ಲಿ ಒಂದಿದೆ ಬ್ರಾಂಚು. ನಾನಿರೋದು ನನ್ನ ನೇಟಿವ್ ಬಂದು ಮಳವಳ್ಳಿ. ಈ ದೇಸಿ ಸ್ಟವ್ ಇಂದ ನಮಗೆ ತುಂಬಾ ಹಣ ಉಳಿತಾಯ ಆಗಿದೆ. ನೀವು ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಗೆ ಹಣಗಳು ಸಿಕ್ಕಾಪಟ್ಟೆ ಉಪಯೋಗ ಆಗುತ್ತೆ. ಅದೇ ನೀವು ಗ್ಯಾಸ್ ಯೂಸ್ ಮಾಡಿದ್ರೆ ಜಾಸ್ತಿ ಹಣ ಖರ್ಚಾಗುತ್ತೆ. ಅದ್ರ ಬದಲು ದೇಸಿ ಸ್ಟವ್ ಯೂಸ್ ಮಾಡಿದ್ರೆ ಉಪಯೋಗ ಆಗುತ್ತೆ. ನಿಮ್ಗೆ ಏನಾದ್ರು ಅಡ್ರೆಸ್ ಬೇಕಾ, ನಮ್ ಕಾಂಟ್ಯಾಕ್ಟ್ ಮಾಡಿ. ಟಗರು ಬಿರಿಯಾನಿ ಅಂತ ಹೊಡೆದ್ರೆ ನಿಮ್ಗೆ ಚಿಂತಾಮಣಿ ಅಡ್ರೆಸ್ ಬರುತ್ತೆ. ಬೇಕಾದ್ರೆ ನೀವು ಅಲ್ಲಿ ಬಂದು ನೋಡ್ಬೋದು. ಅಲ್ಲಿಲ್ಲ ಅಂದ್ರೆ ನೀವು ಬ್ರಾಂಚ್ಗೆ ಬೇಕಾದ್ರೆ ಬಂದು ನೋಡ್ಬೋದು. KM ದೊಡ್ಡಿಲೂ ಇದೆ ಬ್ರಾಂಚು. ನೀವು ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಎನಿ ಟೈಮ್ ನೋಡ್ಬಿಟ್ಟು ನೀವು ಓಕೆ ಮಾಡ್ಬೋದು. ನಿಮ್ಗೊಂದು ಒಳ್ಳೆ ವಿಚಾರ ಏನು ಅಂದ್ರೆ, ಖುಷಿ ವಿಚಾರ ಏನು ಅಂದ್ರೆ, ನಾವು ದೇಸಿ ಪ್ರಾಡಕ್ಟ್ ಅಂತ ತಗೊಂಡ್ರೆ GST ಬಿಲ್ಲು ಕೊಡ್ತಾರೆ, ಪ್ಲಸ್ ನಮಗೆ ಗ್ಯಾರಂಟಿ ಕಾರ್ಡ್ ಕೊಡ್ತಾರೆ. ಇದು ಗ್ಯಾರಂಟಿ ಕಾರ್ಡ್, ಇದು ನೋಡಿ ಬಿಲ್ಲು. ಪ್ರತಿಯೊಂದು ಬಿಲ್ಲಲ್ಲಿ ಎಲ್ಲ ಎಂಟ್ರಿ ಆಗಿರುತ್ತೆ. ನೀವು ಅದ್ರ GST ಕ್ಲೈಮ್ ಮಾಡ್ಕೋಬಹುದು ನಿಮ್ಗೆ. ಇದು ಯಾಕೆ ಅಂದ್ರೆ ಒಳ್ಳೆ ಪ್ರಾಡಕ್ಟ್ ಇದು. ನಾವು ಯೂಸ್ ಮಾಡಿದೀವಿ ಆಲ್ರೆಡಿ ಒಂದು 6 months ಇಂದ ನಾವು ಬ್ಯಾಕ್ ಯೂಸ್ ಮಾಡಿದೀವಿ. ತಿರ್ಗಾ ಯೂಸ್ ಮಾಡಬೇಕು. ಪ್ರಾಡಕ್ಟ್ ಚೆನ್ನಾಗಿದೆ. ದೇಸಿ ಸ್ಟವ್ ಜೊತೆಲಿ ಅದು ತಗೊಂಡೋದ್ರೆ ಇನ್ನೊಂದ್ಸತಿ ನನ್ನ ಬಿಸ್ನೆಸ್ಗೂ ಇಂಪ್ರೂವ್ ಆಗುತ್ತೆ. ನಾಳೆ ದಿನ ನಾನು ಇನ್ನೊಂದು ಬ್ರಾಂಚ್ ಓಪನ್ ಮಾಡಿದ್ರೆ ತಿರ್ಗಾ ನಾನು ಇಲ್ಲೇ ಬರ್ತೀನಿ, ಇಲ್ಲೇ ತಗೋತೀನಿ. ಈ ತರ ಎಲ್ಲ ಇದೆ. ಆಮೇಲೆ ಇವ್ರದಲ್ಲಿ ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಇದೆ. ಇವ್ರದಲ್ಲಿ ಬಾಯ್ಲರ್ ಇದೆ. ಬಾಯ್ಲರು ನೋಡಿ, ಇದು ತಾಮ್ರದ್ದು ಬಾಯ್ಲರು. ಇದು ಯೂಸ್ ಮಾಡಿದ್ರೆ ಇನ್ನೂ ಒಳ್ಳೇದು. ಇದಕ್ಕೆ ಬಿಟ್ರೆ ಐರನ್ ಇದೆ, ಇದು ಒಂಥರ ಬಾಯ್ಲರು. ಅದ್ರ ಜೊತೆಗೆ ವಾಷಿಂಗ್ ಮಿಷಿನ್ ಇದೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ವಾಷಿಂಗ್ ಮಿಷಿನ್ ಇರೋದು. ವಾಷಿಂಗ್ ಮಿಷಿನ್ ಈ ತರ ಎಲ್ಲ ವೆರೈಟೀಸ್ ಇದೆ. ಒಳ್ಳೆ ಬೆಸ್ಟ್ ಕ್ವಾಲಿಟಿಲಿ ಕೊಟ್ಟು ಬೆಸ್ಟ್ ಪ್ರೈಸ್ ಅಲ್ಲೂ ಕೊಡ್ತಾ ಇದ್ದಾರೆ. ಇಲ್ಲೆಲ್ಲ ಇದ್ದಾರೆ. ನೀವು ಬಂದು ಯಾವಾಗ ಬೇಕಾದ್ರೂ ನೋಡ್ಬೋದು. ಪ್ರಾಡಕ್ಟ್ ನೋಡಿ, ಪ್ರಾಡಕ್ಟ್ ಚೆನ್ನಾಗಿದ್ರೆ ನೀವು ಇದೆಲ್ಲ ಇನ್ನೊಂದು ಬೇಕಾದ ಪ್ರಾಡಕ್ಟ್ ನೀವು ತಗೊಂಡು ಹೋಗ್ಬೋದು. ಆ ತರ ಪ್ರಾಡಕ್ಟ್ ಇಲ್ಲಿ ಕೊಡ್ತಾ ಇರೋದು. ಇದು ಬಂದು ಎಕ್ಸಾಕ್ಟ್ ಬಂದು KM ದೊಡ್ಡಿ ಹತ್ರ ಇರೋದು, ಮಂಡ್ಯ ಹೋಗೋ ರೋಡ್ ಅಲ್ಲಿ ಇರೋದು. ಇದು ಪ್ರಾಡಕ್ಟ್ ದೇಸಿ ಪ್ರಾಡಕ್ಟ್ ಅಂತ ಒಂದು ಶೋರೂಮ್ ಇದೆ. ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದಾರೆ. ಒಂದು ಪ್ರಾಡಕ್ಟ್ ಒಂದು ಸ್ಟವ್ ಬಂದು ನಿಮ್ಗೆ 24,000 ಪ್ಲಸ್ ಶಿಪ್ಪಿಂಗ್ ಚಾರ್ಜ್ ಬೇರೆ ಕೊಡ್ತಾರೆ. ನಿಮ್ಗೆ ಎಲ್ಲಿ ಬೇಕಾದ್ರೂ ತಗೋಬಹುದು. ಶಿಪ್ಪಿಂಗ್ ಚಾರ್ಜ್ 25,000 ಆಗುತ್ತೆ. ನಾನು 2 ತಗೊಂಡಿದ್ದೀನಿ. 2ಕ್ಕೆ 50,000 ಆಯ್ತು. 50,000ಕ್ಕೆ ನಿಮ್ಗೆ 9,000 GST ಅಮೌಂಟ್ ರಿಟರ್ನ್ ಬರುತ್ತೆ. ಇವಾಗ ನಾನು 2 ಸ್ಟವ್ ತಗೊಂಡಿದ್ದೀನಿ, 50,000 ಬಿಲ್ ಪೇ ಮಾಡಿದ್ದೀನಿ. ಅದಕ್ಕೆ ಹ್ಯಾಪಿ ನ್ಯೂಸ್ ಏನ್ ಗೊತ್ತಾ, ನನಗೆ GST ಬಿಲ್ ಕೊಟ್ಟಿದ್ದಾರೆ. GST ಬಿಲ್ ಇಂದ ನನಗೆ 9,000 ರಿಟರ್ನ್ಸ್ ಬರ್ತಾ ಇದೆ. ಏನ್ ಗೊತ್ತಾ, ಇನ್ನೊಂದು ಇವ್ರದಲ್ಲಿ ತಗೊಂಡ್ರೆ ಪ್ರಾಡಕ್ಟ್ 9,000 GST ಎಲ್ಲ ಕ್ಲೈಮ್ ಆಗುತ್ತೆ ನಮಗೆ. ಅದು ಬೆಸ್ಟ್ ವಿಚಾರ ಅಲ್ವಾ. ಬೆಸ್ಟ್ ಪ್ರಾಡಕ್ಟ್ ಕೊಡ್ತಾ ಇದ್ದಾರೆ, ಬೆಸ್ಟ್ GST ಬರ್ತಾ ಇದೆ ವಾಪಸ್ ನಮಗೆ ರಿಟರ್ನ್ಸ್. ದೇಸಿ ಸ್ಟವ್ ಸೂಪರ್.